ನಾವು ಇದು ಬಿಜೆಪಿಯ ಕಾರ್ಯಕ್ರಮ. JDS ಅವರು ಇದಕ್ಕೆ ಬರಬೇಕಾಗಿತ್ತು. ಸಮನ್ವಯದ ಕೊರತೆ ನನಗೇನು ಅನ್ಸೋದಿಲ್ಲ. ಯಾಕೆಂತಂದ್ರೆ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನೋಂಥದ್ದು ಏನಿಲ್ಲ. ಹಾಗಾಗಿ ಚುನಾವಣೆಗಳೆಲ್ಲ ಒಟ್ಟಾಗಿ ಹೊಂದಾಣಿಕೆ ಆಗಿದೆ ವಿನ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ. ವಿಧಾನಸಭೆಯ ಒಳಗೆ ಎಲ್ಲ ವಿಷಯಗಳಲ್ಲೂ ಕೂಡ ಒಟ್ಟಾಗಿ ಪ್ರತಿಭಟನೆಗಳನ್ನು ಮಾಡಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ. ಇದು ಬಿಜೆಪಿಯ ಜನಾಕ್ರೋಶವಾದಂಥ ಹೋರಾಟ. ಇನ್ನು NDA ಹೋರಾಟ ಏನಿರಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನಂತರ ಒಟ್ಟಾಗಿ ಮತ್ತೊಂದು ಹೋರಾಟವನ್ನು ರೂಪಿಸ್ತೇವೆ. ಸರಿ ಇದೆ, ರಾಜ್ಯಾಧ್ಯಕ್ಷರು ಎರಡೂ ರಾಜ್ಯಾಧ್ಯಕ್ಷರು ಒಟ್ಟು ಕೂತ್ಕೊಂಡು ಸಲಹಾ ಸಮಿತಿಯನ್ನು ರಚನೆ ಮಾಡ್ತಾರೆ. ನೋಡಿ, ನಾವು ಇದು ಬಿಜೆಪಿಯ ಕಾರ್ಯಕ್ರಮ. JDS ಅವರು ಇದಕ್ಕೆ ಬರಬೇಕಾಗಿತ್ತು. ಸಮನ್ವಯದ ಕೊರತೆ ನನಗೇನು ಅನ್ಸೋದಿಲ್ಲ. ಯಾಕೆಂತಂದ್ರೆ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನೋಂಥದ್ದು ಏನಿಲ್ಲ. ಹಾಗಾಗಿ ಚುನಾವಣೆಗಳೆಲ್ಲ ಒಟ್ಟಾಗಿ ಹೊಂದಾಣಿಕೆ ಆಗಿದೆ ವಿನ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ. ವಿಧಾನಸಭೆಯ ಒಳಗೆ ಎಲ್ಲ ವಿಷಯಗಳಲ್ಲೂ ಕೂಡ ಒಟ್ಟಾಗಿ ಪ್ರತಿಭಟನೆಗಳನ್ನು ಮಾಡಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ. ಇದು ಬಿಜೆಪಿಯ ಜನಾಕ್ರೋಶವಾದಂಥ ಹೋರಾಟ. ಇನ್ನು NDA ಹೋರಾಟ ಏನಿರಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನಂತರ ಒಟ್ಟಾಗಿ ಮತ್ತೊಂದು ಹೋರಾಟವನ್ನು ರೂಪಿಸ್ತೇವೆ. ಸರಿ ಇದೆ, ರಾಜ್ಯಾಧ್ಯಕ್ಷರು ಎರಡೂ ರಾಜ್ಯಾಧ್ಯಕ್ಷರು ಒಟ್ಟು ಕೂತ್ಕೊಂಡು ಸಲಹಾ ಸಮಿತಿಯನ್ನು ರಚನೆ ಮಾಡ್ತಾರೆ. ನೋಡಿ, ನಾವು ಇದು ಬಿಜೆಪಿಯ ಕಾರ್ಯಕ್ರಮ. JDS ಅವರು ಇದಕ್ಕೆ ಬರಬೇಕಾಗಿತ್ತು. ಸಮನ್ವಯದ ಕೊರತೆ ನನಗೇನು ಅನ್ಸೋದಿಲ್ಲ. ಯಾಕೆಂತಂದ್ರೆ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನೋಂಥದ್ದು ಏನಿಲ್ಲ. ಹಾಗಾಗಿ ಚುನಾವಣೆಗಳೆಲ್ಲ ಒಟ್ಟಾಗಿ ಹೊಂದಾಣಿಕೆ ಆಗಿದೆ ವಿನ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ. ವಿಧಾನಸಭೆಯ ಒಳಗೆ ಎಲ್ಲ ವಿಷಯಗಳಲ್ಲೂ ಕೂಡ ಒಟ್ಟಾಗಿ ಪ್ರತಿಭಟನೆಗಳನ್ನು ಮಾಡಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ. ಇದು ಬಿಜೆಪಿಯ ಜನಾಕ್ರೋಶವಾದಂಥ ಹೋರಾಟ. ಇನ್ನು NDA ಹೋರಾಟ ಏನಿರಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನಂತರ ಒಟ್ಟಾಗಿ ಮತ್ತೊಂದು ಹೋರಾಟವನ್ನು ರೂಪಿಸ್ತೇವೆ. ಸರಿ ಇದೆ, ರಾಜ್ಯಾಧ್ಯಕ್ಷರು ಎರಡೂ ರಾಜ್ಯಾಧ್ಯಕ್ಷರು ಒಟ್ಟು ಕೂತ್ಕೊಂಡು ಸಲಹಾ ಸಮಿತಿಯನ್ನು ರಚನೆ ಮಾಡ್ತಾರೆ.